ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕಿನಕೆರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀಬೇಕಾಗಿದೆ. ಈ ಉಪಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಯಾಕೆಂದ್ರೆ ಎರಡೂ ಕಡೆ ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಟಿಕೆಟ್ನ ಕೇಳಿ ಬೇರೆ ಬೇರೆ ರೀತಿಯಲ್ಲಿ ಒತ್ತಡವನ್ನು ಹೇರ್ತಿದ್ದಾರೆ. ಅದರಿಂದಾಗಿ ರಾಜ್ಯದ ನಾಯಕತ್ವ ಇಕ್ಕಟ್ಟಿಗೆ ಸಿಲುಕಿದೆ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಹೇಗೆ ಸಮಾಧಾನ ಪಡಿಸಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ನಾನು ಒಂದೊಂದೇ ಕ್ಷೇತ್ರಗಳ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮೊದಲಿಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವಿವರವನ್ನು ನೋಡೋದಾದರೆ, HY ಮೇಟಿಯಿಂದ ತೆರವಾಗಿರುವಂತಹ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀಬೇಕಾಗಿದೆ. HY ಮೇಟಿ ಕುಟುಂಬದ ಹೊರತಾಗಿ ಬೇರೆ ಯಾರೂ ಕೂಡ ಅಲ್ಲಿ ಟಿಕೆಟನ್ನು ಕೇಳ್ತಿಲ್ಲ. ಆದರೆ HY ಮೇಟಿಯವರ ಮೊದಲ ಮಗ ಮಲ್ಲಿಕಾರ್ಜುನ್ ಮೇಟಿ ಮತ್ತು ಎರಡನೇ ಮಗ ಉಮೇಶ್ ಮೇಟಿಯವರ ನಡುವೆ ತೀವ್ರ ಪೈಪೋಟಿ ಇದೆ. ಅದಲ್ಲದೆ HY ಮೇಟಿಯವರ ಮಗಳು ಬಾಯಕ್ಕ ಕೂಡ ಟಿಕೆಟನ್ನು ಕೇಳ್ತಿದ್ದಾರೆ. ಈ ಪೈಕಿ ಮಲ್ಲಿಕಾರ್ಜುನ್ ಮೇಟಿಗೆ ಈಗಾಗಲೇ ಟಿಕೆಟ್ ಕನ್ಫರ್ಮ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಆದರೆ ಅದು ಇನ್ನೂ ಫೈನಲ್ ಆಗಿಲ್ಲ. ಯಾಕೆಂದರೆ ಅವರು ಹೆಚ್ಚು ಆಕ್ಟಿವ್ ಆಗಿದ್ರು ಅನ್ನುವ ಕಾರಣಕ್ಕೋಸ್ಕರ ಅವರಿಗೆ ಟಿಕೆಟನ್ನು ಕೊಡಲಿಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ದಾವಣಗೆರೆ ದಕ್ಷಿಣಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಅಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಅಷ್ಟು ಕಷ್ಟ ಆಗಲಿಕ್ಕಿಲ್ಲ. ಯಾಕೆಂದರೆ ಅದು ಅಣ್ಣ ತಮ್ಮದಿರ ನಡುವಿನ ಫೈಟ್. ಅವರಿಗೆ ಹೇಗಾದರೂ ಮಾಡಿ ಮನವೊಲಿಸ್ಬೋದು ಅಂತ ಇದೆ. ಬಾಯಕ್ಕ ಟಿಕೆಟ್ ಕೇಳ್ತಿದ್ರೂ ಕೂಡ ಅಷ್ಟು ತೀವ್ರತೆ ಕಂಡು ಬರ್ತಾ ಇಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಸೊ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿತ್ರಣವನ್ನು ನೋಡೋದಾದ್ರೆ, ಅಲ್ಲಿ ಶಾಮನೂರು ಶಿವಶಂಕರಪ್ಪ ಇದ್ದಾಗ ಅವರೇ ಹೇಳಿದ್ದು ಏನಂತ ಅಂದರೆ, ನನ್ನ ನಂತರ ಈ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು, ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕು ಅಂತ. ಈಗ ಅದೇ ಕಾರಣಕ್ಕೋಸ್ಕರ ಮುಸ್ಲಿಂ ಸಮುದಾಯದವರು ಅಲ್ಲಿ ತಮಗೆ ಈ ಸಲ ಟಿಕೆಟ್ ಅನ್ನ ಕೊಡಿ ಅಂತ ಕೇಳ್ತಿದ್ದಾರೆ. ಮುಖ್ಯವಾಗಿ ಅಬ್ದುಲ್ ಜಬ್ಬಾರ್ ಹಿರಿಯ ನಾಯಕರು, ಮತ್ತೊಬ್ರು ಖಾಲಿದ್ ಸೈಫುಲ್ಲಾ, ಇವರಿಬ್ರು ಕೂಡ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಿದ್ದಾರೆ. ನಾನಾಗ್ಲೇ ಹೇಳ್ದಂಗೆ ಶಾಮನೂರು ಶಿವಶಂಕರಪ್ಪ ಅವರ ರೆಫರೆನ್ಸ್ ತಗೊಂಡು ಅವರೇ ಹೇಳಿದ್ದಾರೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ, ಒತ್ತಡವನ್ನ ಏರ್ತಿದ್ದಾರೆ. ಇದ್ರ ಜೊತೆಗೆ ಕುರುಬ ಸಮುದಾಯದವರು ಕೂಡ ಅಲ್ಲಿ ಟಿಕೆಟ್ ಅನ್ನ ಕೇಳ್ತಿದ್ದಾರೆ. ಯಾಕೆ ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಮತಗಳು ಕೂಡ ನಿರ್ಣಾಯಕವಾಗಿದ್ದಾವೆ. ಅದರಿಂದಾಗಿ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಅವರು ಕೇಳ್ತಿದ್ದಾರೆ. ಹಿಂದೆ ಪಕ್ಷೇತರರಾಗಿ ಕಂಟೆಸ್ಟ್ ಮಾಡಿದಂತಹ ವಿನಯ್ ಕುಮಾರ್ ಈಗ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿಬೇಕು ಅಂತೇಳಿ ಪ್ರಯತ್ನವನ್ನ ಪಡ್ತಿದ್ದಾರೆ. ಮುಸ್ಲಿಮರಾಯ್ತು, ಕುರುಬರಾಯ್ತು. ಉಳಿದಂತೆ ಶಾಮನೂರು ಶಿವಶಂಕರಪ್ಪ ಕುಟುಂಬದಿಂದ ಒಬ್ಬರು ತಯಾರಾಗ್ತಿದ್ದಾರೆ. ಅವರೇ ಸಚಿವ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಈಗಾಗಲೇ SS ಮಲ್ಲಿಕಾರ್ಜುನ್ ಮತ್ತು ಅವರ ಪತ್ನಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರಯತ್ನವನ್ನ ಪಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಒತ್ತಡವನ್ನ ಏರ್ತಾ ಇದ್ದಾರೆ. ಒಂದ್ ಕಡೆ ಲಿಂಗಾಯತರ ಒತ್ತಡ, ಮತ್ತೊಂದು ಕಡೆ ಮುಸ್ಲಿಮರ ಒತ್ತಡ, ಮತ್ತೊಂದು ಕಡೆ ಕುರುಬರ ಒತ್ತಡ ಇರುವ ಕಾರಣಕ್ಕೋಸ್ಕರ ರಾಜ್ಯ ಕಾಂಗ್ರೆಸ್ ನಾಯಕರು ಹೈರಾಣಾಗಿ ಹೋಗಿದ್ದಾರೆ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ. ಮತ್ತೆ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಉಳಿದ ಎರಡು ಸಮುದಾಯಗಳವನ್ನ ಮನವೊಲಿಸ್ಕೊಂಡ್ರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಯಾವ ಸಮುದಾಯದ ಟಿಕೆಟ್ ಕೊಟ್ಟರೂ ಕೂಡ ಅಲ್ಲಿ ಸೋಲ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದರಿಂದಾಗಿ ಮೂರೂ ಸಮುದಾಯಗಳನ್ನ ಕೂರಿಸಿ ಮಾತಾಡಿಸಿ ಆ ನಾಯಕರನ್ನ ಪರಸ್ಪರ ವಿಶ್ವಾಸ ಗಳಿಸುವಂತೆ ಮಾಡಿ ಆ ನಂತರದಲ್ಲೇ ಟಿಕೆಟನ್ನು ಅನೌನ್ಸ್ ಮಾಡಬೇಕು. ಅದಕ್ಕೆ ಮೊದಲ ಹಂತದಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಏನು ಮಾಡಿದ್ದಾರೆ ಅಂದರೆ, ಮೊದಲು ನೀವೊಂದು ನಿರ್ಧಾರ ಮಾಡ್ಕೊಳ್ಳಿ ಸ್ಥಳೀಯ ನಾಯಕರು, ಅನಂತರದಲ್ಲಿ ರಾಜ್ಯ ನಾಯಕರು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ನಿರ್ಧರಿಸ್ತಾರೆ. ಕಡೆ ಪಕ್ಷ ಯಾವ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಮೊದಲು ನೀವು ನಿರ್ಧಾರ ಮಾಡಿ. ಆ ಸಮುದಾಯದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ನಿರ್ಧಾರ ಮಾಡ್ತಾರೆ ಅಂತೇಳಿ ಹೇಳಿದರಂತೆ. ಆದರೆ ಮೂರೂ ಸಮುದಾಯಗಳಲ್ಲಿ ತೀವ್ರವಾದಂಥ ಪೈಪೋಟಿ ಇದೆ, ನಾವು ತೆಗೆದುಕೊಳ್ಳೇಬೇಕು ಅಂತ. ಹಾಗಾಗಿ ಯಾರು ಒಪ್ತಾರೆ, ಯಾರು ಏನು ಷರತ್ತಾಗ್ತಾರೆ ಅನ್ನೋದು ಬಹಳ ಕುತೂಹಲಕಾರಿಯಾದಂಥ ವಿಷಯ. ಈಗ ಫಾರ್ ಎಕ್ಸಾಂಪಲ್ ಸಮರ್ಥ್ಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಮಲ್ಲಿಕಾರ್ಜುನ್ ಮತ್ತೆ ಅವರ ಮಡದಿ ಪ್ರಭಾ ಮಲ್ಲಿಕಾರ್ಜುನ್ ಪಟ್ಟು ಹಿಡಿದು ಕೂತ್ರೆ ಆಗ ಅಲ್ಲಿನ ಮುಸ್ಲಿಂ ಸಮುದಾಯದ ನಾಯಕರನ್ನ ಹೇಗೆ ಮನವೊಲಿಸ್ತಾರೆ, ಕುರುಬ ಸಮುದಾಯವನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಅದೇ ರೀತಿ ಈಗ ಅಬ್ದುಲ್ ಜಬ್ಬಾರ್ ಇರ್ಬೋದು ಅಥವಾ
ಖಾಲಿದ್ ಸೈಫುಲ್ಲಾ ಇರ್ಬೋದು, ಅವರೇನಾದರೂ ನಮಗೇ ಟಿಕೆಟ್ ಬೇಕು ಅಂತ ಒತ್ತಡವನ್ನು ಏರ್ಲಿಕ್ಕೆ ಹೋದರೆ ಆಗ ಶಾಮನೂರು ಶಿವಶಂಕರಪ್ಪ ಕುಟುಂಬವನ್ನು ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಮತ್ತು ಕುರುಬ ಸಮುದಾಯವನ್ನು ಹೇಗೆ ಮನವೊಲಿಸ್ತಾರೆ ಅನ್ನೋದು ಕೂಡ ಪ್ರಶ್ನೆ ಉಂಟಾಗುತ್ತೆ. ಈ ರೀತಿಯಾಗಿ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಅದರಿಂದಾಗಿಯೇ ರಾಜ್ಯ ನಾಯಕರು ಮೊದಲು ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಬಹುಶಃ ಸಮಸ್ಯೆ ಬಗೆಹರ ಅಂತ ಅನಿಸುತ್ತೆ. ರಾಜ್ಯ ನಾಯಕರ ಹತ್ರಕ್ಕೆ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹತ್ರಕ್ಕೆ ವಿಷಯ ಬರಬೇಕಾಗತ್ತೆ. ಇವರೇ ಏನಾದ್ರು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಇವರು ಎಲ್ಲರನ್ನ ಹೇಗೆ ಮನವೊಲಿಸ್ತಾರೆ, ಹೇಗೆ ಸುಮ್ಮನಿರಿಸ್ತಾರೆ, ಹೇಗೆ ಅವರು ಚುನಾವಣಾ ಕೆಲಸವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರೇರೇಪಿಸ್ತಾರೆ ಅನ್ನೋದ್ರ ಮೇಲೆ ಚುನಾವಣಾ ಫಲಿತಾಂಶ ನಿರ್ಧಾರ ಆಗುತ್ತೆ. ಆದರೆ ಮೊದಲಿಗೆ ಟಿಕೆಟ್ ಕೊಡದೆ ಭಾಳ ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಾ ಇದೆ. ಸದ್ಯಕ್ಕಿನ್ನೂ ಆ ಎರಡೂ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಗೆ ದಿನಾಂಕ ನಿಗದಿ ಆಗಿಲ್ಲ. ಯಾವಾಗುತ್ತೋ ಅದು ಗೊತ್ತಿಲ್ಲ. ನಿಗದಿ ಆಗ್ತಿದ್ದಂಗೆ ಅಂದರೆ ದಿನ ಕಳೀತಿದ್ದಂಗೆ ಈ ಥರದ ಟೆನ್ಷನ್ ಜಾಸ್ತಿ ಆಗ್ತಾನೆ ಇರುತ್ತೆ. ಅಲ್ಲಿ ಆಕಾಂಕ್ಷಿಗಳಿಗೂ ಒಂಥರ ಟೆನ್ಷನ್, ರಾಜ್ಯ ನಾಯಕರಿಗೂ ಕೂಡ ಒಂಥರ ಟೆನ್ಷನ್. ನೋಡಬೇಕು ರಾಜ್ಯ ಕಾಂಗ್ರೆಸ್ ನಾಯಕರು ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾರೆ ಅಂತ. ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಾರ್ತಾ ಭಾರತಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.